ನೋಡಿ 2x ಸ್ಕ್ವೇರ್ 4x ಪ್ಲಸ್ 3 x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಡಿಷನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ 2 ಪ್ಲಸ್ 2 5 ಎಕ್ಸ್ ಇದ್ದಾಗ ಎಕ್ಸ್ ಹಾಗೆ ಬರುತ್ತೆ. ಎಕ್ಸಲ್ಲಿ ಏನು ಚೇಂಜಸ್ ಆಗಲ್ಲ. 4 ಪ್ಲಸ್ 3 7. ಇಲ್ಲಿ ಎಕ್ಸ್ ಸ್ಕ್ವೇರ್ಸ್ ಇದೆ, ಅದು ಹಾಗೆ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ಸ್ ಇಲ್ಲಿ 2, ಇಲ್ಲಿ ನಥಿಂಗ್ ಮೀನ್ಸ್ ಅಂದ್ರೆ ಏನು, ಯಾವಾಗಲೂ 1 ಇದೆ ಅಂತ ಅರ್ಥ. ಓಕೆ, ಸೊ 2 ಪ್ಲಸ್ 1 3, ಇದು 3x ಸ್ಕ್ವೇರ್ ಅಂತ ತಗೋತೀವಿ ನಾವು. ಆದರೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3 ಅಂತ ಇದೆ. ಇದನ್ನೇನು ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 2 ಅಂತ ಇದೆ. ಸೊ 3ಅಲ್ಲಿ 2 ಹೋದ್ರೆಷ್ಟು 1, ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಹಾಕೋಣ. 4ಅಲ್ಲಿ 3 ಹೋದ್ರೆಷ್ಟು 1 ಅಂದರೆ ಎಕ್ಸ್ ಅಂತ ಬರ್ತೀವಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಹಾಕಬೇಕು. ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಇಲ್ಲಿ 2 ಇದೆ, ಇಲ್ಲೇನು ಇಲ್ಲ ಅಂದರೆ 1 ಅಂತ ಅರ್ಥ. ಸೊ 2ಅಲ್ಲಿ 1 ಹೋದ್ರೆಷ್ಟು 1 ಅಂದರೆ ಎಕ್ಸ್ ಸ್ಕ್ವೇರ್ ಮಾತ್ರ ಬರಿತೀವಿ ಅಷ್ಟೇ. ಸಬ್ಟ್ರಾಕ್ಷನ್ ಅಂದರೆ ಈ ಥರ ಬರುತ್ತೆ.